ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಶುಕ್ರವಾರ ಮತ್ತು ಶನಿವಾರ 2 ದಿನ ಸೇರಿ ಮಿಕ್ಸ್ ವಿಡಿಯೋ ಮಾಡ್ತಾ ಇರೋದು. ಇವತ್ತಿನ ಬೆಳಗ್ಗೆ ಶುಕ್ರವಾರ ಬೆಳಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಫಸ್ಟು ದೇವ್ರ ಪೂಜೆ ಮಾಡಿಕೊಂಡೆ. ನಮ್ಮ ಮನೇಲಿ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಬಿಡ್ತೀವಿ, ಯಾಕೆಂದರೆ ಪ್ರತಿದಿನ ಪೂಜೆ ಆಗಬೇಕು. ಆವತ್ತಿನ ದಿನ ಫಸ್ಟ್ ಶುರುವಾಗೋದೇ ಪೂಜೆಯಿಂದ. ಫಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿಗೆ ಏನು ಬೇಕು ಅನ್ನೋದಕ್ಕೆ ರೆಡಿ ಮಾಡ್ಕೊಳ್ತಾಯಿದ್ದೀನಿ. ಫಸ್ಟು ಕೊತ್ತಂಬರಿ ಮತ್ತು ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಕಾಳೆಲ್ಲ ಹಾಕಿ ತಿಂಡಿಗೆ ಏನು ಬೇಕೋ ಅದು ಕಾಳು ಫಸ್ಟ್ ಮಾಡಿಕೊಂಡೆ. ಸಿಂಪಲಾಗಿ ಅವರೆಕಾಳು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ನೋಡಿ, ಯಾಕೆಂದರೆ ಇದು ತುಂಬ ಒಳ್ಳೆ ಪ್ರೋಟೀನ್ ಕೂಡ ಇರುತ್ತೆ ಇದರಲ್ಲಿ. ಹಂಗಾಗಿ ನಾನು ಕಾಳು ರೆಡಿ ಮಾಡಿಕೊಂಡೆ. ಒಂದು ತರಕಾರಿಲಿ ನೆಕ್ಸ್ಟ್ ನಾನು ಇನ್ನೊಂದು ಪಲ್ಯ ಮಾಡೋದನ್ನು ತೋರಿಸಿದೆ, ಸೋರೆಕಾಯಿ ಪಲ್ಯ. ಅದನ್ನು ಸೇರಿಸಿ ಬೆಳಗ್ಗೆ ಫಸ್ಟ್ ತಿಂಡಿಗೆ ದೋಸೆ ಮತ್ತು ಸೋರೆಕಾಯಿ ಪಲ್ಯ ಕ್ಯಾರಿಯರ್ಗೂ ಅದೇ ಹಾಕ್ಕೊಬಿಡ್ತೀನಿ. ನೆಕ್ಸ್ಟ್ ಮಧ್ಯಾಹ್ನ ಅಷ್ಟಿಗೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮಾಡಬೇಕಾಗಿತ್ತು. ಫಸ್ಟು ಶುಂಠಿ ಬೆಳ್ಳುಳ್ಳಿನ 50-50 ತೊಗೊಂಡಿದ್ದೀನಿ. ಅದರ್ಧ ಇದರ್ಧ ಹಾಕಿದ್ರೆ ನಿಮಗೆ ಕರೆಕ್ಟಾಗಿ ಶುಂಠಿ ಪೇಸ್ಟ್ ಬರುತ್ತೆ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡ್ರೆ ಏನಂದರೆ ಒಂದು 3 ಡೇಸ್ ಇಡೋ ಜಾಗದಲ್ಲಿ ನೀವು 5 ಡೇಸ್ ಇಡ್ಬೋದು. ನೀಟಾಗಿ ನೀರಲ್ಲಿ ತೊಳೆದ್ಮೇಲೆ ತ್ಯಾವೆಲ್ಲ ತೆಗೆದ್ಬಿಟ್ಟು 2 ಸ್ಪೂನ್ ಎಣ್ಣೆ ಹಾಕಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಸುಮಾರು ನೀವು ಒಂದು ವಾರದ ತನಕ ಇಡ್ಬೋದು. ಅದಕ್ಕನ್ನು ಮೇಲಿಟ್ಟರೆ ಚೆನ್ನಾಗಿರೋದಿಲ್ಲ ನೋಡಿ. ಈ ಥರ ಸ್ಕ್ರಬ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರದಾಗ ನೋಡಿ, ಈ ಥರ ಬಾಕ್ಸಲ್ಲಿ ನಾನು ಅರ್ಧದಷ್ಟೇ ಮಾಡ್ಕೋತೀನಿ. ನೆಕ್ಸ್ಟ್ ನಾನು ನೈಟ್ ಮಾಮೂಲಿ ಮುದ್ದೆ ಊಟ ಮಾಡಿದ್ವಿ. ಬೆಳಗ್ಗೆ ಎದ್ದು ಮತ್ತೆ ನಾನು ಸ್ವಲ್ಪ ಆಲೂಗಡ್ಡೆ ಪಲ್ಯ ಮಾಡೋಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ಮು ಬಟಾಣಿ ಹಾಕಿ ಪಲ್ಯ ಮಾಡಿದ್ದೆ. ದೋಸೆ ಮತ್ತು ಚಟ್ನಿ ನೋಡಿ, ಈ ಥರ ಒಳ್ಳೆ ತಿಂಡಿ ಮಾಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ.